ತಾಳಿ ನೋಡಿ ನನಗೆ ಭಯ ಆಗ್ತಿದೆ. ನೀನು ನೋಡಿದ್ರೆ ನಗ್ತಿದ್ಯಲ್ಲ. ಅಯ್ಯೋ ಮೇಡಮ್, ಟೆನ್ಷನ್ ಮಾಡ್ಕೋಬೇಡಿ. ಆ ರೌಡಿಗಳು ಹೋದ ತಕ್ಷಣ ಎಸ್ಕೇಪ್ ಆಗ್ಬಿಡೋಣ ಅಷ್ಟೇ. ಅದ್ರ ಕಡೆ ಗಮನ ಕೊಡು. ಎಲ್ಲ ಆಯ್ತಾ? ಎಲ್ಲ ಆಯ್ತು ಸಾಬ್ರೆ. ಎಲ್ರಿಗೂ ತಾಳಿ ಬಂತ? ಪುರೋಹಿತ್ರೆ, ಒಂದೆರಡು ನಿಮಿಷ ಬಂದೆ. ಬೇಗ ಬನ್ನಿ. ಬರ್ತಾನೆ. ನಮಸ್ಕಾರ ಅಣ್ಣ. ಏನೋ ನರಸಿಂಹ ಈ ಕಡೆ? ಏನಿಲ್ಲಣ್ಣ, ವಿಕ್ಕಿ ಬೈ ಒಂದ್ ಕೆಲಸ ಹೇಳಿದ್ರು, ಅದನ್ನ ನೋಡ್ಕೊಂಡು ಇಲ್ಲಿ ಬಂದೋಣ. ಪಾರ್ಥ, ನೋಡಯ್ಯ, ಅವ್ರಿನ್ನೂ ಮಾತಾಡ್ಕೊಳ್ತಾ ಇದ್ದಾರೆ. ಯಾರ ಹುಡುಗನ ವಿಚಾರನ? ಹೂಣ, ಹುಡುಗ ಅಲ್ಲಣ್ಣ, ಹುಡುಗಿ. ಓ, ಹುಡುಗ ಹುಡುಗಿ ಇಬ್ರು? ಹೂಣ. ಸರಿ ಸರಿ. ಶಕ್ತಿ ಬೈ ಎಲ್ಲ ಹೇಳಿದಾರೆ, ಎಲ್ಲ ವಿಷಯನೂ ಗೊತ್ತು. ಹುಡುಗರನ್ನ ಕಳ್ಸಿದೀನಿ, ಎಲ್ಲ ಇಲ್ಲೇ ಸುತ್ತಮುತ್ತ ಎಲ್ಲ ಹುಡುಕ್ತಾವ್ರೆ. ನೀವು ಅವ್ರ ಜೊತೆ ಹೋಗಿ ಸೇರ್ಕೊಡ್ರಿ. ಮೂಲೆಯಲ್ಲಿ ಹುಡುಕ್ಬೇಕು. ಅವ್ರು ಯಾವುದೇ ಕಾರಣಕ್ಕೂ ನಮ್ಮ ಕೈ ಬಿಟ್ಟು ಹೋಗ್ಬಾರ್ದು. ಅರ್ಥ ಆಯ್ತನಾ? ಅವ್ರು ಈ ಕಡೆನೆ ಬಂದ್ರಂತಣ್ಣ, ಅದಕ್ಕೆ ಹುಡ್ಕೊಂಬಂದು. ಮತ್ ನನ್ ಮುಖ ಏನ್ ನೋಡ್ತಿದ್ಯಾ? ಹೋಗೆಲ್ಲ ಅಲ್ಲೆಲ್ಲ ಹುಡ್ಕೋಗು. ಆಯ್ತು ಅಣ್ಣ. ಸರಿ ಅಣ್ಣ. ನನಗಂತೂ ಜೀವ ಬಾಯಿ ಬಂದಾಗಿತ್ತು ಪಾರ್ಥ. ಹೌದು ಮೇಡಮ್, ಸದ್ಯ ಹೋದ್ರಲ್ಲ. ಪಾರ್ಥ, ಸಂಧ್ಯಾ ಸೇಫ್ ತಾನೆ? ಅವಳಿಗೇನೂ ತೊಂದರೆ ಆಗಲ್ಲ ತಾನೆ? 100% ಸೇಫ್ ಮೇಡಮ್. ಒಂದ್ ವೇಳೆ ನಾವಿಲ್ಲಿ ಸಿಕ್ಕಾಕೊಂಡ್ರು ಅವಳು ಎಲ್ಲೂ ಸಿಕ್ಕಾಕೊಳ್ಳಲ್ಲ. ನೀವು ಆರಾಮಾಗಿರಿ. ಇಲ್ಲಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೇಕು ಅಂತ. ಹಲೋ ಬಾಯ್, ನಮ್ಮ ಹುಡುಗರು ಎಲ್ಲಾ ಕಡೆ ಹುಡುಕ್ತಾವ್ರೆ. ಎಲ್ರನ್ನೂ ಒಟ್ಟಿಗೆ ಸೇರಿಸಿ ಎಲ್ಲಾ ಕಡೆ ಇಂಚಿಂಚು ಬಿಡ್ದಿರಂಗ್ ಹುಡ್ಕ ಕೇಳಿದೀನಿ. ಅವನ್ ಎಲ್ಲಿ ಪಾತಳದಲ್ಲಿ ಬಚ್ಚಿಟ್ಕೊಳ್ಳಿ ಬಾಯ್. ನಮ್ಮ ಹುಡುಗರು ಬಿಡಲ್ಲ ಬಾಯ್. ಎತ್ತಾಕೊಂಬಂದ ಅವನ್ನ ಇವತ್ತೆ ನಿನ್ ಮಗಳ ಕುತ್ತಿಗೆ ತಾಳಿ ಕಟ್ಟಂಗ್ ನಾನು ಮಾಡಿಲ್ಲ ಅಂದ್ರೆ ಕೇಳು ಬಾಯ್. ಬಾಯ್, ನೀವೇನು ಚಿಂತೆ ಮಾಡ್ಬೇಡಿ ಬಾಯ್, ನೀವು ಆರಾಮಾಗಿರಿ, ನಾನು ನೋಡ್ಕೋತೀನಿ ಬಾಯ್. ಸಾಹೇಬ್ರೆ, ಟೈಮ್ ಆಯ್ತು, ಮಾಂಗಲ್ಯ ಧಾರಣೆ ಮಾಡ್ಕೊಳ್ಳೋಣ. ಪುರೋಹಿತರೆ, ಮುಂದುವರಿಸಿ. ಅಪ್ಪ, ಎಲ್ಲರೂ ಮಾಂಗಲ್ಯವನ್ನ ಮುಂದೆ ಇಟ್ಕೊಳ್ಳಿ. ಓಂ ತದೇವ ಲಗ್ನಂ ಸುಜನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವ ಬಲಂ ತದೇವ. ಬೆಳಗ್ಗೆ ಇಂಥದ್ದೇ ತಾಳಿ ನನ್ನ ಮುಂದೆ ಇತ್ತು. ಆದ್ರೆ ಆ ಮದುವೆ, ಆ ಹುಡುಗಿ ನನಗಿಷ್ಟ ಇರ್ಲಿ, ಹಿಂಸೆ ಅನ್ಸ್ತಿತ್ತು. ಈಗ ಅದೇ ತರ ತಾಳಿ ಜೊತೆ ನಾನು ಇಷ್ಟಪಟ್ಟಿರೋ ಹುಡುಗಿ ನನ್ನ ಮುಂದೆ ಇದ್ದಾರೆ. ಇವರೇ ನನಗ್ ಸಿಗ್ಲಿ ಅಂತ ಬೇಡ್ಕೊಂಡಿದ್ದು ಅಷ್ಟು ಬೇಗ ಕೇಳಿಸ್ತಾ ದೇವ್ರೆ ನಿನ್ಗೆ? ಯಾವುದೋ ಜಾಗದಲ್ಲಿ ಯಾರ್ದೋ ಮಧ್ಯೆ ನನ್ ಭಾರ್ಗವಿ ಜೊತೆ ನಾನು ನಿಂತಿದ್ದೀನಿ. ನೀನೇ ನಮ್ಮನ್ನ ಇಲ್ಲಿ ಕರ್ಸ್ಕೊಂಡಿದ್ಯಲ್ವಾ? ನಾಳೆನೇ ಕೇಸಿದೆ, ಆದಷ್ಟು ಬೇಗ ಇಲ್ಲಿಂದ ಎಸ್ಕೇಪ್ ಆಗಿ ಮನೆಗೆ ಹೋಗ್ಬೇಕು. ಆಚೆ ರೌಡಿಗಳಿದ್ದಾರೆ ಅನ್ಸ್ತಿದ್ಯಲ್ಲ? ನನ್ನ ಕೈಯಲ್ಲಿರೋ ತಾಳಿಗೂ ಭಾರ್ಗವಿಗೂ ಕೆಲವು ಇಂಚುಗಳ ವ್ಯತ್ಯಾಸ ಇದೆ. ನನ್ನ ಭಾರ್ಗವಿ ಭವಿಷ್ಯ ನಿರ್ಧಾರ ಆಗೋಕ್ಕೂ
ಕೆಲವು ಕ್ಷಣಗಳು ಬಾಕಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೇ ನಮೋಸ್ತುತೆ. ಈಗ ನಾನು ವಾಪಸ್ ಹೋದ್ರೆ ವಂದನ ಜೊತೆ ಬಲವಂತವಾಗಿ ಮದ್ವೆ ಮಾಡಿಸ್ತಾರೆ. ಇಷ್ಟ ಇಲ್ದಿರೋ ಹುಡುಗಿಗೆ ತಾಳಿ ಕಟ್ಟಿ ಜೀವನ ಪರ್ಯಂತ ಕೊರ್ಗೋದ್ಕಿಂತ ಇಷ್ಟಪಟ್ಟಿರೋ ಹುಡುಗಿಗೆ ತಾಳಿ ಕಟ್ಟಿ ಅವ್ರ ಜೊತೆಯಾಗಿ ನಿಂತು ಬರೋ ಕಷ್ಟನ ಎದುರಿಸುತ್ತೆ. ಭಾರ್ಗವಿ ಮನೆಯವ್ರಿಗೆ ನಾನಂದ್ರೆ ಇಷ್ಟ. ಆದ್ರೆ ನಾನ್ JP ಪಾಟೀಲ್ ಮಗ ಅಂತ ಗೊತ್ತಾದ್ರೆ ನಮ್ಮನೇಲಿ ಭಾರ್ಗವಿನ ಒಪ್ತಾರ? ಅದೇನೇ ಕಷ್ಟ ಬರ್ಲಿ ನಾನ್ ಎದುರಿಸ್ತೀನಿ. ಭಾರ್ಗವಿಗೆ ಏನೂ ತೊಂದರೆ ಆಗ್ದಿರೋ ಹಾಗೆ, ಯಾರಿಂದನೂ ನೋವಾಗ್ದಿರೋ ಹಾಗೆ ನಾನ್ ಕಾಪಾಡ್ಕೋತೀನಿ. ತಂದೆ ಮಾತುಗೂ ಗೌರವ ಕೊಡದಿರೋ ಮಗ ಅಂಥವನಿದ್ದೇನ್ ಪ್ರಯೋಜನ? ತಾಯಿಗೆ ಗೌರವ ಕೊಡದೇ ಇರೋ ಮಗನ ಬಾಯಲ್ಲಿ ಇಂಥ ಮಾತು. ಹಣ್ಣೆಲೆ ಉದುರುವಾಗ ಹಸಿರೆಲೆ ನಗ್ತಿತ್ತಂತೆ, ಹಾಗಾಯ್ತು ನಿನ್ ಕತೆ. ಮಗನ ಮನಸ್ಸನ್ನ ಅರ್ಥ ಮಾಡ್ಕೊಳ್ದಿರೋ ತಂದೆ ಇದ್ದು ಪ್ರಯೋಜನ ಏನು ಅನ್ಕೊಂಡಿದ್ರೆ ಇಷ್ಟೊತ್ತಿಗೆ ನಿನ್ನ ಮಗ ಮನೆ ಬಿಟ್ಟು ಹೋಗ್ತಿದ್ದ ಕಣೋ. ಆದ್ರೆ ನಿನ್ನ ಮಗನಿಗೆ ನಿನ್ನ ಮೇಲೆ ಕುರುಡು ಪ್ರೀತಿ, ಅಪಾರವಾದ ಗೌರವ ಇರೋದ್ರಿಂದ ಇನ್ನೂ ನಿನ್ ಕಾಲ್ ಬಿಡದಲ್ಲ ಬಿದ್ದಿದ್ದಾನೆ ಕಣೋ. ಇನ್ನು ಮುಂದೆ ಆದ್ರೂ ಅವನನ್ನ ಒಂದು ವಸ್ತು, ಅವನನ್ನ ಬಿಸ್ನೆಸ್ ಡೀಲ್ ತರ ನೋಡೋದನ್ನ ಬಿಟ್ಬಿಡು. ಅವನ್ ಪ್ರೀತಿನ ಅರ್ಥ ಮಾಡ್ಕೋ. ಆ ಪ್ರೀತಿಗೆ ಬೆಂಕಿ ಬಿತ್ತು. ಇಷ್ಟು ವರ್ಷ ಶಕ್ತಿ ಜೊತೆ ಸಂಬಂಧ ಬೆಳೆಸ್ಬೇಕು ಅಂತ ಕಟ್ಟಿರೋ ಪ್ರಯತ್ನ ಎಲ್ಲ ನೀರಿನಲ್ಲಿ ಹೋಮ ನನ್ನ ಮಗನೇ ಅಲ್ಲ. ಮೇಡಮ್, ಅದು ನಾನು JP ಅವ್ರ ಹೆಸರು ಎತ್ಬೇಡ. ಅವಳಿಂದ ಎಷ್ಟೆಲ್ಲ ಆಗ್ತಿರೋದು. ಗೌರಿ ಪದೇ ತೇ ಘೃಗಂ ಸ್ಮರಾಮಿ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೇ ನಮೋಸ್ತುತೆ. ಗಟ್ಟಿ ಮೇಳ ಗಟ್ಟಿ ಮೇಳ. ವಂದನಾ, ವಂದನಾ, ಏಯ್ ವಂದನಾ, ನೀನ್ ಸುಮ್ಮನೆ ಇರೋಬೇಕಿ. ಎಲ್ಲ ಹಾಳಾಗೋಯ್ತು. ನನ್ ಜೀವನನೇ ಹಾಳಾಗೋಗ್ತಾ ಇದೆ. ಏನಾಯ್ತು ವಂದನಾ? ವಂದನಾ, ಕಾಮ್ ಡೌನ್. ವಂದನಾ, ನಾನ್ ಸಾಯ್ಬೇಕು ಡ್ಯಾಡ್, ನಾನ್ ಸಾಯ್ಬೇಕು. ನೀನ್ ಯಾಕೆ ಮಗಳೇ ಸಾಯ್ಬೇಕು? ನೀನ್ ಯಾಕೆ ಸಾಯ್ಬೇಕು? ಡ್ಯಾಡ್, ನನ್ನ ಬಿಟ್ಟು ಹೋಗ್ಬಿಟ್ಟ ಡ್ಯಾಡ್. ನಾನ್ ಬದುಕಿದ್ದೇನ್ ಪ್ರಯೋಜನ ಡ್ಯಾಡ್? ನೀನ್ ಯಾಕಮ್ಮ ಸಾಯ್ಬೇಕು? ನೀನೇ ಹೀಗಂದ್ರೆ ಇಷ್ಟೆಲ್ಲ ಮಾಡ್ತಿರೋದು, ನಾವು ಕಷ್ಟ ಬೀಳ್ತಿರೋದು ಯಾರಿಗೋಸ್ಕರ? ನಿನಗೋಸ್ಕರ. ಸತ್ ಹೋದ್ರೆ ನಾವೆಲ್ಲರೂ ಸತ್ ಹಾಗೆ, ನಾನು ಸತ್ ಹಾಗೆ. ಅಕ್ಕ, ಇನ್ನು ಏನೋ ಮುಗ್ದಿಲ್ಲ. ನಾನ್ ನಿಂತು ನಿಮ್ಮಿಬ್ರು ಮದ್ವೆ ಮಾಡಿಸ್ತೀನಿ. ಆ JP ಅಂಕಲ್ಲು ಹೀಗೆ ಹೇಳ್ತಾ ಇದ್ರು. ನೀವೆಲ್ರೂ ಹೀಗಂದೆ ಮೋಸ ಮಾಡ್ಬಿಟ್ರಿ. ನೀವ್ ಯಾರು ನನ್ನ ಅರ್ಜುನ ಕೊಡ್ಸಲ್ಲ. ಆ ಭಾರ್ಗವಿ ಹೇಳಿ ಸತ್ತಿದಾಳ?
ಪಾರ್ಥ, ಏನ್ ಮಾಡ್ದೆ ಪಾರ್ಥ ನೀನು? ತಾಳಿ ಯಾಕೆ ಕಟ್ದೆ? ನಮ್ಮಿಬ್ರು ಮದ್ವೆ ಆಗಿ ಹೋಯ್ತಾ? ನಿಮ್ಮನ್ನು ಕಳ್ಕೊಳ್ಳೋದು ಇಷ್ಟ ಇರಲಿಲ್ಲ ಭಾರ್ಗವಿ ಅವರೇ. ಈ ಕ್ಷಣಕ್ಕೆ ಸರಿ ಅನ್ಸ್ತು, ಅದಕ್ಕೆ ತಾಳಿ ಕಟ್ದೆ. ನಿಮಗಿಷ್ಟ ಇಲ್ಲ ಅಂದ್ರೆ ತೆಗೆದ್ಬಿಡಿ. ಹುಚ್ಚಿಡಿದೆ ಪಾರ್ಥ ನಿನ್ಗೆ? ಒಂದು ಸಲ ತಾಳಿ ಕಟ್ಟಿದ್ಮೇಲೆ ಮುಗ್ದೋಯ್ತು. ಶುಭ ಮುಹೂರ್ತದಲ್ಲಿ ಮಾಂಗಲ್ಯ ಧಾರಣೆ ಆಗಿದೆ. ಈ ತಾಳಿ ಅನ್ನೋದು ಹೆಣ್ಣಿಗೆ ಸೌಭಾಗ್ಯದ ಸಂಕೇತ. 3 ಗಂಟೆ ಹಾಕಿ ಸಪ್ತಪದಿ ತುಳಿದು ಕಾಯ ವಾಚ ಮನಸ 7 ಜನ್ಮ ಜೊತೆಗಿರ್ತೀವಿ ಅಂತ ಮನಸಾರೆ ಒಪ್ಪಿಗೆ ಕೊಡೋ ಒಂದು ಪವಿತ್ರವಾದ ಬಂಧ. ಈ ಬಂಧ ಇವತ್ತಿನಿಂದ ನಿಮ್ಮೆಲ್ಲರ ಮಧ್ಯೆ ಶುರುವಾಗಿದೆ. ನೀವೀಗ ಪರಸ್ಪರ ದಂಪತಿಗಳು. ಒಬ್ಬರಿಗೊಬ್ಬರು ಕಷ್ಟದಲ್ಲಿ ಸುಖದಲ್ಲಿ ಜೊತೆಯಾಗಿರಬೇಕು. ಒಬ್ಬರಿಗೊಬ್ಬರು ಆಸರೆಯಾಗಿರಬೇಕು. ಆ ದೇವರು ನಿಮ್ಮೆಲ್ಲರನ್ನೂ ಚೆನ್ನಾಗಿಟ್ಟಿರ್ಲಿ. ನೀವೆಲ್ಲರೂ 100 ಕಾಲ ಸುಖವಾಗಿ ಸಂತೋಷವಾಗಿ ಬಾಳಿ. ನೀವೆಲ್ಲರೂ ಚೆನ್ನಾಗಿ ಬದುಕಬೇಕು, ಚೆನ್ನಾಗಿರ್ತೀರಾ. ನಿಮ್ಮ ಮುಂದೆ ಏನೇ ಕಷ್ಟ ಬಂದ್ರು ಈ ಮಂಜನವನೇ. ಇವತ್ತು ನಾಳೆ ಇನ್ನು ಮುಂದೆ ಕಷ್ಟ ಬಂದ್ರು ನಿಮಗೆಲ್ಲ ಮಂಜನವನೇ. ಹಂಗೆ ಈ ಸಲ ಎಲ್ಲರ ಅತ್ಯಮೂಲ್ಯವಾದ ಮತವನ್ನ ನಂಗೆ ಕೊಟ್ಟು ಗೆಲ್ಸ್ಬೇಕು. ಹಾ, ಕರುಣಾಮಯಿ ಕಾರ್ಪೊರೇಟರ್ ಮಂಜಣ್ಣ ಅವ್ರಿಗೆ, ಕರುಣಾಮಯಿ ಕಾರ್ಪೊರೇಟರ್ ಮಂಜಣ್ಣ ಅವ್ರಿಗೆ. ಅವಳು ತಪ್ಪಿಸ್ಕೊಂಡ್ಬಿಟ್ಲು. ಹೀಗೆ ಹೇಳಕ್ ನಾಚಿಕೆ ಆಗಲ್ವಾ ನಿಂಗೆ? ನೀನು ನನ್ ಮದ್ವೆ ಮಾಡಿಸ್ತೀಯಾ? ಫಸ್ಟ್ ಟೈಮ್ ಅಪ್ಪ ಮಗ ಇಬ್ರು ನನಗೆ ನಂಬಿಕೆ ದ್ರೋಹ ಮಾಡಿದ್ದಾರೆ. ಅದನ್ನ ಬಿಟ್ಟಾಕೆ ಆಗ್ತಿರೋದು ಭಾರ್ಗವಿಯಿಂದ. ಹೌದು ಡ್ಯಾಡ್, ನನಗ್ ಸಮಾಧಾನ ಆಗ್ಬೇಕು ಅಂದ್ರೆ ಮೊದ್ಲು ಆ ಭಾರ್ಗವಿನ ಮುಗಿಸಿ ಹಸೆ ಮೇಲೆ ಬಿಟ್ಟೋದಲ್ಲ. ಅವನಿಗೆ ಅರ್ಥ ಆಗ್ಬೇಕು ಇದು ತಪ್ಪು ಅಂತ. ಆ ಭಾರ್ಗವಿ ಅರ್ಜುನ್ ಮುಂದೆನೆ ಸಾಯ್ಬೇಕು. ಅಯ್ಯೋ, ಇನ್ನು ಭಾರ್ಗವಿ ಇನ್ನಿಲ್ಲ. ಈ ಬಂಧನನೇ ಅವನ ಜೀವನ ಅಂತ ಅವನಿಗೆ ಗೊತ್ತಾಗ್ಬೇಕು ಡ್ಯಾಡ್. ಅವಳ ಹೆಣ ನೋಡಿ ಅವನು ಒದ್ದಾಡ್ಬೇಕು. ತಪ್ಪು ರಿಯಲೈಸ್ ಆಗಿ ನನ್ನ ಹತ್ರ ಓಡೋಡ್ ಬರ್ಬೇಕು ಡ್ಯಾಡ್. ಈ ಬಂಧನ ಹತ್ರ ಓಡೋಡ್ ಬರ್ಬೇಕು. ನಿನ್ನ ಕಣ್ಣಲ್ಲಿ ನೀರು ಹಾಕ್ಸಿ ನಿನ್ನ ಜೀವನನ ಹಾಳು ಮಾಡಿದವಳನ್ನ ಸುಮ್ಮನೆ ಬಿಡ್ತೀನ ಮಗಳೇ? ಅವಳ ಸಾವಲಿಂದ ಗೊತ್ತಾಗಬೇಕು ನಾನು ಎಂತ ಕ್ರೂರಿ ಅಂತ. ನಿನ್ನನ್ನ ಬಿಟ್ಟು ಹೋದ್ನಲ್ಲ ಅವನನ್ನ ಎಳ್ಕೊಂಡು ಬಂದು ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿಸ್ತೀನಿ. ನಮ್ಮ ಮನೆ ಅಳಿಯನಾಗಿ ನೀನು ಹೇಳ್ದಾಗ ಕೇಳ್ಕೊಂಡು ಬಿದ್ದಿರ್ಬೇಕು. ಹಾಗೆ ಮಾಡ್ತೀನಿ ಅವನಿಗೆ. ನೀನ್ ಹೂ ಅನ್ನು ಮಗಳೇ, ನಾಳೆ ಅವಳನ್ನ ಕೋರ್ಟಲ್ಲೇ ಸಾಯಿಸ್ತೇನೆ. ಡ್ಯಾಡ್ ಹೇಳನಲ್ಲ ಡ್ಯಾಡ್, ಅವಳಷ್ಟು ಸುಲಭವಾಗಿ ಕೋರ್ಟಲ್ಲಿ ಸಾಯಬಾರ್ದು. ಅರ್ಜುನನೇ ನರಳಿ ಸಾಯ್ಬೇಕು. ನಾಳೆ ಒಂದು ದಿನ ಕೋರ್ಟ್ ಮುಗಿಸ್ಕೊಂಬ ಮಗನೆ. ಆಮೇಲೆ ಅವಳಿಗೆ ಚಟ್ಟ ಕಟ್ಟೋದೆ ನಮ್ ಕೆಲ್ಸ.
ಮೇಡಮ್, ನಾಳೆನೇ ಕೇಸ್ ಇದೆ. ಬನ್ನಿ ಮನೆಗೆ ಹೋಗೋಣ. ಯಾವ ಮನೆಗೆ? ಯಾರ ಮನೆಗೆ? ನಮಗ್ ಗೊತ್ತೋ ಗೊತ್ತಿಲ್ದೇನೋ ಒಂದಷ್ಟು ಜನರ ಭಾವನೆಗಳ ಜೊತೆ ಆಟ ಆಡ್ಬಿಟ್ವಿ ಪಾರ್ಥ. ಏನ್ ಹೇಳ್ತಿದ್ದೀರಾ ಮೇಡಮ್? ಇನ್ನೇನ್ ಹೇಳಿ ಪಾರ್ಥ? ಸಂಧ್ಯನ ಬಚಾವ್ ಮಾಡಕ್ ಹೋಗಿ ಅವ್ರ ಅವಡಿಗಳಿಂದ ತಪ್ಪಿಸ್ಕೊಳಕ್ ಹೋಗಿ ನಾವಿಬ್ರು ಮದ್ವೆ ಆಗ್ಬಿಟ್ಟಿದೀವಿ. ಅಂದ್ರೆ ನಿಮಗೆ ಮದ್ವೆ ಇಷ್ಟ ಇಲ್ವಾ? ಪಾರ್ಥ, ಇಲ್ಲ ಆಗಿರೋದಕ್ಕೂ ನೀನ್ ಮಾತಾಡ್ತಿರೋದಕ್ಕೂ ಒಂದಕ್ಕೊಂದೇ ಸಂಬಂಧನೇ ಇಲ್ಲ. ನನಗ್ ನಿನ್ನ ಮದ್ವೆ ಆಗಕ್ ಇಷ್ಟ ಇಲ್ಲ ಅಂತ ನಾನು ಹೇಳದ್ನ? ಈ ತರ ದಿಢೀರ್ ಅಂತ ಮದ್ವೆ ಆದ್ರೆ ಯಾರಿಗ್ ತಾನೇ ಆತಂಕ ಆಗಲ್ಲ ಹೇಳು? ನಮ್ಮಪ್ಪ ಅಮ್ಮ ನನ್ ಮದ್ವೆ ಬಗ್ಗೆ ಅದೆಷ್ಟು ಕನ್ಸ್ ಕಟ್ಟಿರ್ತಾರೋ ಏನೋ. ಈ ಕೇಸ್ ಮುಗ್ದಿದ ತಕ್ಷಣ ಅಪ್ಪನ ಹತ್ರ ನಿನ್ನ ಕರ್ಕೊಂಡು ಹೋಗಿ ನಾನು ನಿನ್ನೆ ಪ್ರೀತಿಸ್ತಾ ಇದ್ದೀನಿ ಅಂತ ಪರಿಚಯ ಮಾಡಿಸ್ಕೊಡ್ತಾ ಇದ್ದೆ. ಅಷ್ಟರಲ್ಲಿ ಇವಾಗ ನೀನ ಕರ್ಕೊಂಡು ಹೋಗಿ ಅಪ್ಪ ಇವರೇ ನಿನ್ನ ಅಳಿಯ, ನಮ್ಮಿಬ್ರಿಗೂ ಮದ್ವೆ ಆಗೋಯ್ತು ಅಂತ ಅಂದ್ರೆ ಅವ್ರಿಗೆ ನಿಂತ ಆಘಾತ ಆಗ್ಬೇಡ. ನಿಜ ಮೇಡಮ್, ನೀವು ಹೇಳ್ತಿರೋದಷ್ಟು ನಿಜ. ನಿಮ್ ಕಳವಳ ನನ್ಗೆ ಅರ್ಥ ಆಗ್ತಿದೆ. ಇಷ್ಟೊತ್ತು ನಾವಿಬ್ರು ಮದ್ವೆ ಆದ್ವಲ್ಲ ಅನ್ನೋ ಖುಷಿಲಿದ್ದೆ. ಆದ್ರೆ ನಾನೊಂದು ಮದ್ವೆಯಿಂದ ಓಡ್ ಬಂದಿದ್ದೆ. ಅವರೆಲ್ಲ ಬೇಜಾರಾಗಿರ್ತಾರೆ, ಸಿಟ್ಟಾಗಿರ್ತಾರೆ ಅಂತ ನೆನ್ಸ್ಕೊಂಡ್ರೆ, ವಾಪಸ್ ಮನೆಗೆ ಹೇಗೆ ಹೋಗೋದು ಅಂತ ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ ಮೇಡಮ್. ನಾವಿಬ್ರು ಜಾಸ್ತಿ ಪ್ರೀತಿಸೋ, ಜಾಸ್ತಿ ಗೌರವಿಸೋ ನಮ್ಮ ಅಪ್ಪಂದ್ರಿಗೆ ನೋವು ಕೊಡ್ತೀವೇನೋ ಅನ್ಸ್ತಿದೆ ಪಾರ್ಥ. ನನಗಂತೂ ತಲೆನೇ ಓಡ್ತಾ ಇಲ್ಲ. ಡ್ಯಾಡ್ ಅಷ್ಟು ಸುಲಭವಾಗಿ ಭಾರ್ಗವಿನ ಸೊಸೆ ಅಂತ ಒಪ್ಕೋತಾರ? ದೇವರೇ ಕಾಪಾಡ್ಬೇಕು. ಏನ್ ಯೋಚನೆ ಮಾಡ್ತಿದ್ಯಾ ಪಾರ್ಥ? ಇವಾಗ ಆಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ ಮೇಡಮ್. ಈ ಕೇಸ್ ಮುಗಿಲಿ, ಆಮೇಲೆ ಇಬ್ರು ಮನೇಲಿ ಒಪ್ಸಿ ಇನ್ನೊಂದ್ಸಲ ಮದ್ವೆ ಆಗೋಣ. ನೋಡು, ಈ ವಿಷಯ ಮನೆಗ್ ಗೊತ್ತಾಗೋವರೆಗೂ ನಿಮ್ ಮನೇಲಿ ನೀನಿರು, ನಮ್ ಮನೇಲಿ ನಾನಿರ್ತೀನಿ. ನಮ್ಮನೇಲಿ ನಿಮ್ಮನ್ನ ಸೊಸೆ ಅಂತ ಇದನ್ನೇ ನಾನು ಅವಾಗ್ಲಿಂದ ಹೇಳ್ತಾ ಇರೋದು. ಮೇಡಮ್, ಗೊತ್ತೋ ಗೊತ್ತಿಲ್ದೇನೋ ನಮ್ಮ ಮದ್ವೆ ಆಗ್ಬಿಟ್ಟಿದೆ. ಇವಾಗ ನೀವೇನ ಹೇಳಿದ್ರು ಅದಕ್ಕೆ ನಾನು ಒಪ್ಪಿಗೆ ಇದೆ ಮೇಡಮ್. ನಿಮ್ಮನೇಲೂ ಅಷ್ಟೇ, ನಿಮ್ಮ ಅಪ್ಪ ಅಮ್ಮನ ಒಪ್ಸಿ ನಿಮ್ಮನ್ನ ಮದ್ವೆ ಮಾಡ್ಕೊಂಡು ನಮ್ಮನೆ ಕರ್ಕೊಂಡು ಹೋಗ್ತೇನೆ. ನೀವು ಯಾವುದಕ್ಕೂ ಹೆದರ್ಕೋಬೇಡಿ ಮೇಡಮ್. ಅವತ್ತೂ ಅಷ್ಟೇ, ಇವತ್ತೂ ಅಷ್ಟೇ, ಇನ್ಯಾವತ್ತೂ ಅಷ್ಟೇ ನಾನು ನಿಮ್ಮ ಜೊತೆ ಇರ್ತೀನಿ.